ಮೊದಲನೇ ಬಾರಿಗೆ ನಮ್ಮ ಕಾಂಗ್ರೆಸ್ನ ಪಾರ್ಟಿಯವರಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತೆ ಸಂತೋಷದ ವಿಷಯ ಅಂತ ಹೇಳಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಭಾಳ ಹಿಂದುಳಿದಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಭಾಗದಲ್ಲಿ ಹಿಂದುಳಿದ ಅದಕ್ಕೇನದ ಎಲ್ಲ ಹಿಂದಿನವ್ರೂ ಆದಷ್ಟು ಏನದಕ್ಕೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನಷ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಕೆಲಸ ಮಾಡಲಿ ಅಂತ ಹೇಳಿ ಹಾಗೆ ನಾವು ಅಫ್ಜಲ್ಪುರ ತಾಲೂಕಿನಲ್ಲಿ ಪಕ್ಷಕ್ಕಾಗಿ ದುಡಿದವರು ಜಿಲ್ಲಾದಲ್ಲಿ ದುಡಿದವ್ರನ್ನ ಜನ ಜಾಸ್ತಿ ಇದ್ದಾರೆ. ಆದ್ರೂ ಏನದ ನಮ್ಮ ಅಫ್ಜಲ್ಪುರ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ಎಮ್ ಐ ಪಟೇಲ್ ಸಾಹೇಬರು ಆರಿಸಿ ಬರಬೇಕಾದ್ರೆ ಏನದ ಜೆ ಎಮ್ ಕುರ್ಬು ಸಾಹೇಬರು ಭಾಳ ಪಕ್ಷಕ್ಕಾಗಿ ದುಡಿದಾರ. ಹಗಲು ರಾತ್ರಿ ಏನದ ಪಕ್ಷಕ್ಕಾಗಿ ದುಡಿದವ್ರನ್ನ ಆರಿಸಿ ತಂದಾರ. ಅಂಥವ್ರಿಗೂ ಏನದ ಪಕ್ಷದೊಳಗೆ ಗುರುತಿಸಿ ಸ್ಥಾನಮಾನ ಕೊಟ್ಟು MLC ಮಾಡ್ಬೇಕಂತೇಳಿ ನಾನು ಪಕ್ಷದ ವರಿಷ್ಠರು ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ ಸರ್. ಈಗ ಸಿದ್ದರಾಮಯ್ಯ ಅವರು ಆಡಳಿತ ನೀವು ನೋಡಿದ್ದೀರಿ. ಹೌದು ಹಾಂ ಸರ್. ಈಗ ಇನ್ನೂ 2 ವರ್ಷ ಆದರೆ ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯವೈಖರಿ ನೋಡಿದ್ರೆ ಹೆಂಗೆ ಅನಿಸುತ್ತೆ, ಹೆಂಗೆ ಮಾಡ್ಬೋದು ಆಡಳಿತ? ಇಲ್ಲ, ಆಡಳಿತ ಏನದ ಸಿದ್ದರಾಮಯ್ಯ ಸಾಹೇಬರು ಹೇಗೆ ಮಾಡಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನದ ಮುಂದೆ ಒಳ್ಳೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಹಲವಾರು ಕೆಲಸಗಳು ಮಾಡಿದ್ದಾರೆ. ಇದೇ ಥರ ಇವರಿಗೆ ದೇವರ ಒಂದು ಚಾನ್ಸ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ನಮ್ಮ ಕಲ್ಯಾಣ ಕರ್ನಾಟಕದಾಗ ಹಲವಾರು ಸಮಸ್ಯೆಗಳಿವೆ, ಕುಡಿಯಲು ನೀರು ಅಂತ ಹಲವಾರು ಸಮಸ್ಯೆಗಳು ಈಗ ಬ್ಯಾಸಗಿದಾಗ ಮತ್ತು ಅಭಿವೃದ್ಧಿಗಳನ್ನು ಇನ್ನೂ ಹೆಚ್ಚಿಗೆ ಇವರು ಈ ಕಡೆ ಗಮನ ಕೊಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ. ಇದೇ ಥರ ನಮ್ಮ ಅಫ್ಜಲ್ಪುರ್ನಲ್ಲಿ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆದಾಗ ನಾವು ಎಲ್ಲ ಕೂಡಿ ಇಲ್ಲಿ ಅಹಿಂದ ನಾಯಕರೇ ಎಲ್ಲ ಓಟ್ಗಳು ಎಲ್ಲ ಹಾಕ್ತೀವಿ, ಬರ್ತವೆ. ಕಾಂಗ್ರೆಸ್ ಪಾರ್ಟಿ ಕಡೆ ಅಫ್ಜಲ್ಪುರದ ಸತತವಾಗಿ ಗೆದ್ದು ಬರ್ತಾ ಇದೆ. ಅಲ್ಲಿ ಯಾರು ಮಾಡಿದ್ದಾರೆ, ದುಡಿದಾರೆ, ಏನು ಮಾಡಿದ್ದಾರೆ ಅವರಿಗೆ ಗುರುತಿಸಿ ಅವರಿಗೆ ಒಂದು ಸ್ಥಾನಮಾನ ಒದಗಿಸಬೇಕು. ಈಗ ಅಲ್ಲ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಜೆ ಎಮ್ ಕುರ್ಬಾ ಸಾಹೇಬ್ರು ಅಲ್ಲಿ ಭಾಳ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಆ ಸರಿ ಅವರಿಗೆ ಚಾನ್ಸ್ ಸಿಕ್ಕಿತ್ತು. MLA ಆ ಪಾರ್ಟಿಯ ಮೇಲೆ ಆದೇಶ ಪ್ರಕಾರ ಅವರು ತಲೆಬಾಗಿಸಿ ಪಕ್ಷಕ್ಕಾಗಿ ದುಡಿದು ಅಲ್ಲಿ ಎಮ್ ಐ ಪಾಟೀಲ್ ಅವ್ರಿಗೆ ಗೆದ್ದಲಿಗೆ ಮೇನ್ ಕಾರಣಕರ್ತರಾಗಿದೆ ಜೆ ಎಮ್ ಕುರ್ಬಾ ಸಾಹೇಬರು. ಅಂಥವ್ರಿಗೆ ಗುರುತಿಸಿ ಅವರಿಗೂ ಸ್ಥಾನಮಾನ ಪಾರ್ಟಿಗೆ ಒದಗಿಸ್ಕೊಡ್ಬೇಕು. ಇಲ್ಲಿ ಹಲವಾರು ನಾಯಕರಿದ್ದಾರೆ. ಅಲ್ಲಿ ಅಂಥವ್ರ ನಾಯಕರಿಗೆ ಗುರುತಿಸಿ ಇಂಥವ್ರಿಗೆ ಸ್ಥಾನಮಾನ ಕೊಟ್ಟರೆ ಇನ್ನೂ ಪಕ್ಷ ಗಟ್ಟಿ ಆಗುತ್ತೆ ಅಂತ ನಾನು ಹೇಳ್ತಿದ್ದಾನೆ ಸರ್. ನಾನು ಈಗ ಕೆಲವೊಬ್ಬರಿಗೆ ಏನು ಸಜೆಸ್ಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್? ಯಾಕೆ ಕೆಲವೊಬ್ಬರಿಗೆ 3-4 ಸರಿ ಮಂತ್ರಿ ಆದವರು ಇದ್ದಾರೆ. ಇದು ಸ್ವಲ್ಪ ಈ ಸರಿಯನ್ನು ಸ್ವಲ್ಪ ಹಿರಿಯರಿಗೆ ಯುವಕರಿಗೆ ಕೊಟ್ರಂದ್ರೆ ಸ್ವಲ್ಪ ಆಯ್ತು. ಯಾಕಂದರೆ ಹಿರಿಯರು ಏನದ ಅಂದರೆ ಅವ್ರು ನಡಿಲಿಕ್ಕಾಗಲ್ಲ, ತಿರುಗಾಡ್ಲಿಕ್ಕಾಗಲ್ಲ, ಏನೂ ಆಗಲ್ಲ, ನನ್ನ ಕೈಲಿ ಆಗಲ್ಲ, ಇದು ಆಗಲ್ಲ, ಕುತ್ತಲ್ಲೇ ಅವ್ರು ಮಾಡ್ತಾರೆ. ಅವ್ರ ಮನೆಯವರೇ ಹೆಚ್ಚು ವರ್ಕ್ ಮಾಡ್ತಾರೆ. ಈ ಥರ ಆಗ್ಬಿಡಿದ್ರೆ ಯಂಗೆಸ್ಟರ್ ಕೊಟ್ರಂದ್ರೆ ಓಡಾಡಿ ಕೆಲಸ ಮಾಡ್ತಾರೆ, ಮತ್ತಿಷ್ಟು ಅಭಿವೃದ್ಧಿಗೆ ಅನುಕೂಲ ಆಗುತ್ತದೆ ಅಂತ ನಾನು ಹೇಳ್ತೀನಿ. ಭಾಳಷ್ಟು ಜನ ಇದ್ದಾರೆ. ಅಂಥವ್ರು ಗುರುತಿಸೋಂಥ ಚಾನ್ಸ್ ಕೊಟ್ರಂದ್ರೆ ಆದಷ್ಟು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗೋ ಚಾನ್ಸ್ ಇದೆ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಪದಗ್ರಹಣದ 3ನೇ ತಾರೀಕಿಗೆ CM ಆಗಿ ಹೊರಹೊಮ್ಮುತ್ತಿದ್ದಾರೆ. ನಾವು ನಿರೀಕ್ಷೆ ಅವ್ರ ಮ್ಯಾಗೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಅದರಂತೆ ಪಕ್ಷದಲ್ಲಿ ಯಾರು ದುಡ್ದಾರ ಯಾರು ದುಡ್ದಿಲ್ಲ ಅವರಿಗೆ ಗುರುತಿಸ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಈಗ ಅಫ್ಜಲ್ಪುರ ತಾಲೂಕದಾಗ CM ಕುರ್ಬು ಫೌಂಡೇಶನ್ದಿಂದ ಯಾವ್ಯಾವ ಕೆಲಸಗಳು ಮಾಡ್ಯಾರ ಅಂದ್ರೆ ಸಣ್ಣ ಪುಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ ಸರ್. ಕುರ್ಬು ಸಾಹೇಬರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ದುಡ್ದಿರ್ತಾರೆ, ಅವರಿಗೆ ಪರಿಗಣಿಸಬೇಕು. ಯಾಕೆ MLA ಟಿಕೆಟ್ ಕೇಳೋರು ಮುಂದಿನ ದಿನ ನೋಡಮ್ಮ ಮಾಡಮ್ಮಂತೆ ಟಿಕೆಟ್ ತಪ್ಪಿಸಿದ್ರು ಅವ್ರು ಶಟ್ಗೋಲಿಲ್ಲ. ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಯಾವತ್ತೂ ದುಡ್ದವ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಂಬಿ, ಡಿ ಕೆ ಶಿವಕುಮಾರ್ ನಂಬಿ, ಖರ್ಗೆ ಸಾಹೇಬ್ರಿಗೆ ನಂಬಿ ಪಕ್ಷದಲ್ಲಿ ಉಳಿದು ಬಲಗೈ ಬಂಟನಾಗಿ ಪಳ್ಳಗೆ ಆರಿಸ್ತಾರ್ಲಕ್ಕೆ ಅವರು ಕಾರಣಕರ್ತಾರೆ. ಅವ್ರು ಜೇರ್ಗರ್ತಿ ಇದ್ದಿಲ್ಲ ಅಂದ್ರೆ ಅವ್ರು ಬರ್ತಿದ್ದಿಲ್ಲ. ಯಾಕಂದ್ರೆ ಅವ್ರದಿಂದ ಅವ್ರು ಆರಿಸಿ ಬಂದಾರ. ಯಾಕಡೆ ಸುತ್ತ 4,000 ಮತದಿಂದ ಆರಿಸಿ ಬಂದಾರ. ಅವರು ಯಾವಾಗಲೂ ಸಂಘಟನೆ ಮಾಡಿ ರೆಡಿ ಇಟ್ಟಿದ್ರು ಅವ್ರು. ಯಾಕೆ MLA ಆಗೋರು ಇದ್ರು ಅವರು. ಅದಕ್ಕಾಗಿ ಆ ಉದ್ದೇಶದಿಂದ ಇವ್ರು ಹೋಗಿ ಒಂದು 10,000 ಓಟ್ ಹಾಕಿಸಿ ಅವ್ರಿಗೆ ಆರಿಸಿ ತಂದಾರ. ಅದು ಒಂದಾಯಿತು. ಮತ್ತು ಈಗ ಅವ್ರಿಗೆ ಇಷ್ಟು ಪಕ್ಷದಾಗ ದುಡ್ದಾರ. ಸಮಾಜ ಪೂರಾ ನಮ್ಮದು ಗುಲ್ಬರ್ಗ ಜಿಲ್ಲೆದಾಗ ಅವ್ರ ಪರವಾಗಿರ. ಅವ್ರು ಯಾಕಡೆ ಇರ್ತಾರೆ ಆ ಕಡೆ ಕೇಳ್ತಾರೆ. ಮತ್ತು ನೀವು ಒಂದು ವೇಳೆ MLC ಕೊಡ್ಬೇಕು ಅವ್ರಿಗೆ. ಒಂದು ವೇಳೆ MLC ಕೊಡಲಿಲ್ಲ ಅಂತಂದ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ನೆಲ ಕಸ್ತಂತ ಹೇಳ್ತೀವಿ. ಇವತ್ತು ಮಾನ್ಯ ನಮ್ಮ ಕರ್ನಾಟಕದ CM ಆದ ಸಿದ್ದರಾಮಯ್ಯ ಅವರು ಈಗ ಅವರು ಡಿ ಕೆ ಶಿವಕುಮಾರ್ ಅಧಿಕಾರ ಬಿಟ್ಕೊಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯ ಸಾಹೇಬರು ಒಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಹಾದಿಯಲ್ಲಿ ನಡೆದಂಥವರು, ಒಂದು ಸಾಮಾಜಿಕ ನ್ಯಾಯ ಕೊಟ್ಟಂಥವರು. ಅವರು ಕೊಟ್ಟಂಥ 5 ಗ್ಯಾರಂಟಿಗಳನ್ನು ಭಾಳ ಸರಿಯಾಗಿ ಒಂದು ನಿಭಾಯಿಸಿದಂಥವ್ರು, ನುಡಿದಂತೆ ನಡೆದವರು ಸಿದ್ದರಾಮಯ್ಯ ಸಾಹೇಬರು. ಅದೇ ರೀತಿಯಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ನಮ್ಮ ಹೈದರಾಬಾದ್ ಕರ್ನಾಟಕ, ಯಾಕಂದರೆ ಪದೇ ಮೈಸೂರು ಭಾಗಕ್ಕೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದಂಥ ಮಾತಿದು. ಪದೇ ನಾವು ಮೈಸೂರು ಭಾಗಕ್ಕೆ ಮತ್ತು ರಾಮನಗರ ಭಾಗಕ್ಕೆ ನೋಡಬೇಡ್ರಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ತಾವು ಅಭಿವೃದ್ಧಿ ಮಾಡಿರ್ತಕ್ಕಂಥ ಮಾತನ್ನು ಮಾನ್ಯ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಹೇಳಿದಂಥದ್ದು. ಅದಕ್ಕೆ ನಾವು ಮುಂಬರುವ ಮುಖ್ಯಮಂತ್ರಿ ಆಗುವಂಥ ಡಿ ಕೆ ಸಾಹೇಬರಲ್ಲಿ ನಮ್ಮದೊಂದು ವಿನಂತಿ ಏನಪ್ಪ ಅಂತಂದರೆ,
ಈಗ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲೆ ಮರ್ಚಿದ ಕಾಯಿಯಂತೆ ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಅಫ್ಜಲ್ಪುರ ತಾಲೂಕಿನ ಒಂದು 2023 ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ JM ಕೊರಬಿ ಸಾಹೇಬ್ರಂತ ಅವರು ಸಮೀಕ್ಷೆಯಲ್ಲಿ, ಕಾಂಗ್ರೆಸ್ ಸಮೀಕ್ಷೆಯಲ್ಲಿ ಟಾಪ್ 1 ಇದ್ದವಂಥವ್ರು ಅಫ್ಜಲ್ಪುರ ತಾಲೂಕಿನಲ್ಲಿ. ಅಂಥ ಸಂದರ್ಭದಲ್ಲಿ ಹಿರಿಯರ ಒಂದು ಆದೇಶದ ಮೇರೆಗೆ ರಾಷ್ಟ್ರೀಯ ಒಂದು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ತಲೆಬಾಗಿ ನಮ್ಮ MI ಪಾಟೀಲ್ ಸಾಹೇಬರಿಗೆ ಟಿಕೆಟ್ ಕೊಡ್ತಾರಂತ ಶಾಂತಿಯುತವಾಗಿ ಆಗಲಿ ಅಂತ ಹೇಳಿ ಮುಂದಿನ ಒಂದು ಆಶಾಭಾವನೆ ಇಟ್ಕೊಂಡು, ನನಗೆ ಮುಂದಿನ ಯಾವ್ದಾದ್ರು ಗುರುತಿಸ್ತಾರೆಂಬ ಆಶಾಭಾವನೆ ಇಟ್ಕೊಂಡು ಬಿಟ್ಟುಕೊಟ್ರು. ಅದಕ್ಕೆ ನಾವು DK ಸಾಹೇಬರಲ್ಲಿ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮದು ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ, ಪಕ್ಷದಲ್ಲಿ ಹಗಲು ದುಡ್ದಂಥವ್ರಿಗೆ ಗುರುತಿಸ್ರಿ ಅಂಥವ್ರಿಗೆ ಗುರುತಿಸಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಳಷ್ಟು ಜನ ಇದ್ದಾರೆ. ಪದೇ ಪದೇ ಒಬ್ಬರಿಗೆ ನೀವು ಆಯ್ಕೆ ಮಾಡೋದ್ರಿಂದ ಇವರು ನಮ್ಮ ಪಕ್ಷಕ್ಕೆ ದುಡ್ದಂಥ ಅಸಮಾಧಾನ ಆಗ್ತಾರೆ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಹೇಳ್ತೀನಿ. ಅದರ ಸಲುವಾಗಿ ನಾವು ಹೇಳೋದಪ್ಪ ಅಂತಂದ್ರೆ, ನಮ್ಮ JM ಕೊರಬಿ ಸಾಹೇಬರು ಪಕ್ಷಕ್ಕಾಗಿ ಹಗಲು ದುಡ್ದಂಥವ್ರು. ಅವರ ಈಗ ನೀವು ಗುರುತಿಸಿ ಒಂದು ರಾಜ್ಯ ಹಿಂದುಳಿದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ. ಇನ್ನೂ ಏನೋ ಯಾವುದೇ ಅಧಿಕಾರ ಕೊಟ್ಟಿಲ್ಲ. ಅವರು ಪಕ್ಷಕ್ಕಾಗಿ ಭಾಳ ದುಡ್ದಾರ. ಮುಂದಿನ ದಿನಮಾನಗಳಲ್ಲಿ ಈ ಮುಂಬರುವ MLC ಇಲೆಕ್ಷನಲ್ಲಿ ಅವರಿಗೆ ಒಂದು ಆಯ್ಕೆ ಮಾಡಿ ಪಕ್ಷಕ್ಕೆ ಒಂದು ಶಕ್ತಿ ಕೊಡ್ತಾರಂತ ಮಾತನ್ನು ತಮ್ಮಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಅವ್ರ ಬಳಿ ಏನೂ ಅಧಿಕಾರ ಇಲ್ಲಾರದೆ ಸಾಮಾಜಿಕ ಸೇವೆ, ಕೊರೋನಾ ಸಂದರ್ಭದಲ್ಲಿ ಆಗಿರ್ಬೋದು, ಬ್ಲಡ್ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು ಹಿಂದುಳಿದವರ ಕಲ್ಯಾಣಕ್ಕಾಗಿ ಭಾಳ ದುಡ್ದಂಥವ್ರು. ಯಾಕಂದ್ರೆ ನಾವು ಅವ್ರ ಸಮೀಪ ಇದ್ದು ನೋಡಿದ್ದೇವೆ. ನಾವು JM ಕೊರಬಿ ಸಾಹೇಬ್ರು ಅಂಥವ್ರಪ್ಪ ಅಂತಂದ್ರೆ ಅವ್ರ ಬಳಿ ಎಂಥ ಮಾನವೀಯತೆ ಮೌಲ್ಯಗಳವಪ್ಪ ಅಂತಂದ್ರೆ, ಬುದ್ಧ ಬಸವ ಅಂಬೇಡ್ಕರ್ ತತ್ವ ಹಾದಿಯಲ್ಲಿ ನಡೀತಾರಂಥ ಒಂದು ಆಶಾಭಾವನೆ ಇಟ್ಕೊಂಡು ನಾವು ಮುಂದಿನ ಮುಖ್ಯಮಂತ್ರಿ ಆದಂಥ DK ಸಾಹೇಬರಿಗೆ ನಮ್ಮದು ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ JM ಕೊರಬಿ ಸಾಹೇಬರು ಪಕ್ಷಕ್ಕಾಗಿ ಭಾಳ ನಿಸ್ವಾರ್ಥದಿಂದ ದುಡ್ದಾರ. ಅವರಿಗೆ MLC ಆಗಿ ಆಯ್ಕೆ ಮಾಡಿರತ್ತಂದು ನಮ್ಮ ಕೈ ಮುಗಿದು ಕಳಕಳಿಯಿಂದ ಒಬ್ಬ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಮೊದಲನೇದಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ಅವರ ಆಡಳಿತ ಈಗೇನು 3ನೇ ತಾರೀಕು ಹೊಸ ಸಚಿವ ಸಂಪುಟವನ್ನು ರಚನೆ ಮಾಡ್ತಾಯಿದ್ದಾರೆ. ಆ ಸಚಿವ ಸಂಪುಟದ ರೂವಾರಿಗಳಾಗಲಿ, ಈ ಹಿಂದಿನ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಾಗಲಿ ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನ ಮಾಡಿ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಮುಂದಿನ 2.5 ವರ್ಷ 3 ವರ್ಷ ಏನಿನ್ನ 2 ವರ್ಷ ಇದೆ ಆಡಳಿತ ಅತಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ. ಈ ಜನರಿಗೆ ಒಳ್ಳೆಯದಾಗಂತ ಆಡಳಿತ ಮಾಡಿದ್ರೆ ಮುಂದೆ ಸರ್ಕಾರ ಬರೋದ್ರಲ್ಲಿ ಯಾವ ಸಂದೇಹ ಇರೋದಿಲ್ಲ. ಈ ಹಿಂದೆ 3 ವರ್ಷ ಏನು ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಆಡಳಿತ ಮಾಡಿದ್ದಾರೆ. ಆದರೂ ಅವರಿಗೆ ಯಾವುದೇ ಇದು ಇಲ್ಲದೆ, ಕಪ್ಪು ಚುಕ್ಕೆ ಇಲ್ಲದೆ ಒಂದು ಆಡಳಿತ ಮಾಡಿದಂಥ ಹೆಮ್ಮೆ ಸಿದ್ದರಾಮಯ್ಯ ಅವ್ರದ್ದು ಇದ್ದರಿಂದ, ಅದೇ ರೀತಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಸನ್ಮಾನ್ಯ DK ಶಿವಕುಮಾರ್ ಅವರು ಒಳ್ಳೆಯ ಆಡಳಿತ ಮಾಡಬೇಕು. ಹಾಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಆಮೇಲೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅನೇಕ ಯೋಜನೆಗಳು ನೆನೆಗುದಿಗೆ ಬಿದ್ದುದಂಥ ಜಾರಿಗೆ ತರಬೇಕು. ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಮತ್ತು ನೀರಾವರಿಗೆ ಒತ್ತು ಕೊಟ್ಟು ತಮ್ಮ ಆಡಳಿತ ಸುಗಮವಾಗಿ ನಡೆಸಲೆಂದು ಹಾರೈಸುತ್ತಾ, ಹೀಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಒಳ್ಳೆಯ 2 ಸರಿ 3 ಸರಿ ಶಾಸಕರಾಗಿದ್ದಾರೋ ಅಂಥವ್ರನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ಳಬೇಕು. ಹಾಗೂ ಡೈನಾಮಿಕ್ ಲೀಡರ್ ನಮ್ಮ ಪ್ರಿಯಾಂಕ್ ಖರ್ಗೆ ಅವರನ್ನು DCM ಮಾಡಬೇಕೆಂದು ನಾನು ಒತ್ತಾಯಿಸುತ್ತಾ, ಈ ಭಾಗದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಕೂಡ ಒಂದು ಅವಕಾಶ ಕೊಡಬೇಕೆಂದು ಇನ್ನೊಮ್ಮೆ ಅವರನ್ನು ವಂದಿಸುತ್ತಾ ಒಳ್ಳೆಯ ಆಡಳಿತ ಕೊಳ್ಳೆಂದು ನಾನು ಶುಭ ಹಾರೈಸುತ್ತೇನೆ. ಈಗ ಅವರು DK ಶಿವಕುಮಾರ್ ಅವರು ಒಳ್ಳೆಯ ಆಡಳಿತಗಾರರು. ಈ ಹಿಂದೆ DCM ಆಗಿ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ ನೀರಾವರಿ ಸಚಿವರಾಗಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಹಾಗೆ ಈಗ ರಾಜ್ಯದ ಮುಖ್ಯಮಂತ್ರಿ ಆಗೋದರಿಂದ ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾರಂತ ನಮಗೆ ಭರವಸೆ ಇದ್ದು, DK ಶಿವಕುಮಾರ್ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಆಗಲಿ ಎಲ್ಲ ಹೋಲ್ ಕರ್ನಾಟಕವನ್ನು ತಾವು ಎಲ್ಲ ಒಂದು ಆಡಳಿತ ರೂಪದಲ್ಲಿ ಮತ್ತು ಚೆನ್ನಾಗಿ ಆಡಳಿತ ನಡೆಸ್ತಾರೆಂಬ ವಿಶ್ವಾಸ ನಮಗಿದೆ. DK ಶಿವಕುಮಾರ್ ಅವರು 8 ಸಾರಿ MLA ಆಗೋದರಿಂದ ಅವರಿಗೆ ಅಪಾರವಾದಂಥ ಅನುಭವ ಇದೆ. ಹಾಗೂ ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಛಲ ಇದೆ. ಆಯಿತು. ಆಮೇಲೆ ಮತ್ತು ಅವರಿಗೆ ರಾಜಕಾರಣದ ಬಗ್ಗೆ ಅಪಾರ ಅನುಭವ ಇರೋದರಿಂದ ಹಿರಿಯರು ಕಿರಿಯರು ಅನ್ನೋದು ಎಲ್ಲರನ್ನೂ ಒತ್ತಿಕೊಂಡು ಹೋಗೋ ಒಂದು ಮನೋಭಾವ ಇರೋದರಿಂದ ಅವರನ್ನು ಮುಖ್ಯಮಂತ್ರಿಯಾಗಿ ಈ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆಗ ಅದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗಲಿ ಎಂದು ನಾವು ಆಶಿಸ್ತೇನೆ. ಇವತ್ತು DK ಶಿವಕುಮಾರ್ ಅವರು ರಾಜ್ಯದ ಚುಕ್ಕಾಣಿ ಹಿಡತಕ್ಕಂಥದ್ದು ನಮಗೆಲ್ಲರೂ ಭಾಳ ಸಂತೋಷದ ವಿಷಯ ಆಗಿರ್ತಕ್ಕಂಥದ್ದು. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ನಿರೀಕ್ಷೆಯುತವಾಗಿರ್ತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಪ್ರಮುಖವಾಗಿ ಏನಪ್ಪ ಅಂದರೆ ಈ ಭಾಗ ನೀರಾವರಿ ಆಗಬೇಕು.
ಪ್ರಮುಖವಾಗಿರ್ತಕ್ಕಂಥ ನೀರಾವರಿ ಆಗಬೇಕು. ಆ ನೀರಾವರಿಯಿಂದ ಈ ಭಾಗದ ರೈತರು ಏನಪ್ಪ ಅಂದರೆ ಒಂದು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು. ಅದರ ಜೊತೆ ಏನಪ್ಪ ಅಂದರೆ ಶಿಕ್ಷಣ ಕಡೆ ಈ ಭಾಗ ಭಾಳ ಹಿಂದುಳಿದಿರ್ತಕ್ಕಂಥದ್ದು. ಅವರು ಕೂಡ ಏನಪ್ಪ ಅಂತಂದ್ರೆ ಆ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಮುಖಾಂತರ ಒಂದು ಸಾಮಾಜಿಕ ನ್ಯಾಯ ಕೊಡ್ತಾರೆ ಅಂತಕ್ಕಂಥ ಬದ್ಧತೆ. ಕೇವಲ ಕರ್ನಾಟಕ ಅಂದರೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಹಾಸನ ಅಥವಾ ಮಂಡ್ಯ, ಬೆಂಗಳೂರು ಅಷ್ಟೇ ಅಲ್ಲ, ಇಲ್ಲಿ ಕಲ್ಯಾಣ ಕರ್ನಾಟಕ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ರಾಜ್ಯದ ಚುಕ್ಕಾಣಿ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಭಾಗಕ್ಕೆ ಒತ್ತು ಕೊಡೋದ್ರ ಮುಖಾಂತರ ಇಲ್ಲಿ ಅಷ್ಟೇ ಅಲ್ಲ, ಮತ್ತು ಈ ಭಾಗ ಒಂದು ಪಕ್ಷ ಸಂಘಟನೆ ಆಗಬೇಕಾದ್ರೆ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಎಲೆಮರೆಕಾಯಿ ಅಂತಿರ್ತಕ್ಕಂಥ ಅನೇಕ ಒಂದು ರಾಜಕಾರಣಿಗಳು ಅನೇಕ ಏನಪ್ಪ ಅಂತಂದ್ರೆ ಇವತ್ತು ಯುವಕರು ಅಥವಾ ಮುಸ್ತದ್ದಿಗಳು ಏನಪ್ಪ ಅಂತ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥದ್ದು. ಇವತ್ತು ಉದಾಹರಣೆ ಹೇಳಬೇಕಪ್ಪ ಅಂದರೆ ನಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ನಮ್ಮ JM ಕೊರ್ಬು ಸರ್ ಅವರು ಬಹಳಷ್ಟು ಏನಪ್ಪ ಅಂದ್ರೆ ಪಕ್ಷಕ್ಕಾಗಿ ಶಿರಸಾವಸ್ತವಾಗಿ ಏನಪ್ಪ ಅಂದ್ರೆ ದುಡಿದಿರ್ತಕ್ಕಂಥದ್ದು. 2023 ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಪಕ್ಷ ನಡೆದಿರ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಟಾಪ್ ಆಗಿರ್ತಕ್ಕಂಥದ್ದು. ಅವರೇನಪ್ಪ ಅಂದ್ರೆ ಈಗ ಏನಪ್ಪ ಅಂದ್ರೆ ಟಿಕೆಟ್ ಆಗ್ತದೆ ಅಂತಕ್ಕಂಥದ್ದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಿರಿಯರಿದೆ ಅಂತ ತಿಳ್ಕೊಂಡು MR ಪಾಟೀಲ್ ಅವ್ರಿಗೆ ಏನು ಮಾಡೋದಪ್ಪ ಅಂದ್ರೆ ಪಕ್ಷ ಹೈಕಮಾಂಡ್ ಏನು ಮಾಡ್ತಪ್ಪ ಅಂತಂದ್ರೆ ಅವ್ರು ಟಿಕೆಟ್ ಕೊಟ್ಟು ಅಂದ್ರೂ ಕೂಡ ಇವರ ಒಂದು ಹೈಕಮಾಂಡಿಗೆ ತಲೆಭಾಗಿ ಏನಪ್ಪ ಅಂತಂದ್ರೆ ಆ ಪಕ್ಷಕ್ಕೆ ಏನಪ್ಪ ಅಂತ ಸಂಘಟನೆಯಲ್ಲಿ ಅವರ ಒಂದು ಗೆಲುವಿಗೆ ಏನಪ್ಪ ಅಂದ್ರೆ ಬಹಳ ಪ್ರಮುಖ ಕಾರಣೀಭೂತರು ಯಾರಪ್ಪ ಅಂದ್ರೆ JM ಕೊರ್ಬು ಸರ್ ಅವರು ಅಂತಕ್ಕಂಥದ್ದು. ಅವರ ಒಂದು ಸೇವೆ ಯಾಕಂದ್ರೆ ಬಹಳಷ್ಟು ಈ ಪಕ್ಷಕ್ಕಾಗಿ ಏನಪ್ಪ ಅಂದ್ರೆ ನಿಸ್ವಾರ್ಥವಾಗಿ ಹಗಲಿರುಳಿನ ಸುಮಾರು ವರ್ಷಗಳೇನಪ್ಪ ಅಂತಂದ್ರೆ ಈ ಒಂದು ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಹೀಗಾಗಿ ಏನಪ್ಪ ಅಂದ್ರೆ ಅವರು ಕೂಡ ಮುಂಬರ್ತಕ್ಕಂಥ ಏನು ಇವತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಏನು ಚುನಾವಣೆ ನಡೀತಕ್ಕಂಥದ್ದು, ಆ ಸಂದರ್ಭದಲ್ಲಿ ಈ ಭಾಗಕ್ಕೆ ಒತ್ತು ಕೊಡುವುದರ ಮುಖಾಂತರ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತದೆ ಅಂತ ತಿಳ್ಕೊಂಡು ಅವರನ್ನು ವಿಧಾನ ಪರಿಷತ್ತಿ ಆಯ್ಕೆ ಮಾಡಬೇಕು ತಿಳ್ಕೊಂಡು ಈ ಒಂದು ವಾಹಿನಿ ಮೂಲಕ ತಮ್ಮನ್ನು ಆಗ್ರಹ ಮಾಡ್ತೀನಿ ನಾನು.